ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ತಮ್ಮೊಂದಿಗೆ 2026-27ನೇ ಶೈಕ್ಷಣಿಕ ಸಾಲಿನ ಇಲ್ಲಿ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ 3ನೇ ಸುತ್ತಿನ ಸೀಟು ಹಂಚಿಕೆ ಲಿಸ್ಟು ಯಾವಾಗ ಬಿಡುಗಡೆಯಾಗಬಹುದು ಎನ್ನುವಂತಹ ಕೆಲವೊಂದಿಷ್ಟು ಮಾಹಿತಿ ತಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ತಾವುಗಳು ನಮ್ಮ ಚಾನಲನ್ನು ಮೊದಲ ಬಾರಿಗೆ ನೋಡ್ತಾ ಇದ್ದರೆ ತಾವುಗಳು ಈ ಚಾನಲ್ ಸಬ್ಸ್ಕ್ರೈಬ್ ಆಗಿ ಇದು ನಮಗೆ ಶೈಕ್ಷಣಿಕ ವಿಡಿಯೋಗಳನ್ನು ಮಾಡಲಿಕ್ಕೆ ಇನ್ಸ್ಪಿರೇಷನ್ ನೀಡುತ್ತದೆ ಅಂತ ತಿಳಿಸುತ್ತಾ ಓಕೆ ನೋಡಿ, ಇಲ್ಲಿ 3ನೇ ಸುತ್ತಿನ ಸೀಟು ಹಂಚಿಕೆ ಲಿಸ್ಟು ಯಾವಾಗ ಬಿಡುಗಡೆ ಆಗುತ್ತೆ ಅಂದರೆ ಇಲ್ಲಿ ತಾವುಗಳು ಕೆಲವೊಂದಿಷ್ಟು ಮಾಹಿತಿಯನ್ನು ಗಮನಿಸಬೇಕಾಗುತ್ತೆ. ಇಲ್ಲಿ ಮೊದಲ ಸುತ್ತಿನ ಸೀಟು ಹಂಚಿಕೆ ಲಿಸ್ಟನ್ನು ಮೇ 2026ರ 22ನೇ ದಿನಾಂಕದಂದು ಅವರು ಬಿಡುಗಡೆ ಮಾಡಿದರು. ತದನಂತರ ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ ಮಾಡಲಿಕ್ಕೆ ಇಲ್ಲಿ ತಾವುಗಳು ಕೂಡ ಗಮನಿಸಿರ್ತೀರಿ, ಮೇ 30 ಅಂತ ತಿಳಿಸಲಾಗಿತ್ತು ಮೊದಲ ಸುತ್ತಿನಲ್ಲಿ ಆಯ್ಕೆಯಾದಂತಹ ವಿದ್ಯಾರ್ಥಿಗಳು. ಹಾಗಾದರೆ ಇಲ್ಲಿ ಆ ವಿದ್ಯಾರ್ಥಿಗಳಿಗೆ ಮೇ 30ಕ್ಕೆ ಕೊಟ್ಟಿದ್ದರು ದಿನಾಂಕವನ್ನು. ಕೆಲವು ವಿದ್ಯಾರ್ಥಿಗಳು ಇಲ್ಲಿ ಜೂನ್ 2-3ನೇ ತಾರೀಕಿನವರೆಗೂ ಕೂಡ ಅಡ್ಮಿಷನ್ ಮಾಡಿದರು. ತದನಂತರ ಅವರು 8 ದಿನಗಳ ಕಾಲ ಕಾಲಾವಕಾಶ ತಗೊಂಡು ಇಲ್ಲಿ 2ನೇ ಲಿಸ್ಟನ್ನು ತಾವು ಕೂಡ ನೋಡಿರ್ತೀರಿ, ಇಲ್ಲಿ ಜೂನ್ 12, 2026ರಂದು ಪ್ರಕಟ ಮಾಡಿದರು. ಹಾಗಾದರೆ ಇಲ್ಲಿ ಒಂದು 8 ದಿನಗಳ ಕಾಲ ಅವರಿಗೆ ಅಡ್ಮಿಷನ್ ಮಾಡಲಿಕ್ಕೆ ಕಾಲಾವಕಾಶ ಕೊಟ್ಟಿದ್ದಾರೆ ಅಂತ ಅರ್ಥ ಆಯಿತು. ಕಳೆದ ಬಾರಿ ಕೂಡ 2025ನೇ ಸಾಲಿನಲ್ಲಿ ಇದೇ ರೀತಿ ಅವರು ಆ ದಿನಾಂಕಗಳ ವೈಸು ಇಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು 7ರಿಂದ 8 ದಿನಗಳ ಕಾಲ ಈ ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ ಮಾಡಲಿಕ್ಕೆ ಕಾಲಾವಕಾಶ ಕೊಟ್ಟು ಮತ್ತೆ ಒಂದು 2-3 ದಿನಗಳ ನಂತರ ಅವರು ಏನು ಮಾಡಿದರು, ಸೀಟ್ ಮ್ಯಾಟ್ರಿಕ್ಸನ್ನು ಸಿದ್ಧಪಡಿಸಿ ಇಲ್ಲಿ ಏನು ಅಂದರೆ ಕಂಪ್ಯೂಟರೈಸ್ಡ್ ಆಟೋ ಸೆಲೆಕ್ಷನ್ ಮೂಲಕ ವಿದ್ಯಾರ್ಥಿಗಳು ಪಡೆದುಕೊಂಡ ಅಂಕಗಳು ಹಾಗೂ ಅವರ ಮೀಸಲಾತಿ ಮತ್ತು ಶಾಲಾವಾರು ಆದ್ಯತೆ ಇವುಗಳ ಆಧಾರದ ಮೇಲೆ ಮತ್ತೆ 3rd ರೌಂಡ್ ಸೆಲೆಕ್ಷನ್ ಲಿಸ್ಟನ್ನು ಬಿಟ್ಟಿದ್ದರು. ಆದರೆ ಕಳೆದ ಬಾರಿ ಏನು ಮಾಡಿದ್ರು ಅಂದರೆ 3ನೇ ಸುತ್ತಿನ ಸೀಟು ಹಂಚಿಕೆಯನ್ನು ವಿಶೇಷ ವರ್ಗದ ವಿದ್ಯಾರ್ಥಿಗಳಿಗೆ ಮೀಸಲು ಇಟ್ಟಿದ್ದರು. ತಾವುಗಳು ಕೂಡ ಇಲ್ಲಿ ಗಮನಿಸಬಹುದು 3rd ರೌಂಡ್ ಸೆಲೆಕ್ಷನ್ ಲಿಸ್ಟ್ ಬಗ್ಗೆ. ಹಾಗಾದರೆ ಇಲ್ಲಿ 3ನೇ ಸುತ್ತಿನಲ್ಲಿ ಯಾಕೆ ಆ ರೀತಿ ಮಾಡಿದರು ಅಂತ ತಾವುಗಳು ಕೇಳಬಹುದು. ಇಲ್ಲಿ ಏಕೆಂದರೆ ಪ್ರತಿಯೊಂದು ವಸತಿ ಶಾಲೆಯಲ್ಲಿ 50% ಅಂದರೆ 50% ಸ್ಥಾನಗಳನ್ನು ಇಲ್ಲಿ ವಿಶೇಷ ವರ್ಗದ ವಿದ್ಯಾರ್ಥಿಗಳಿಗೆ ಮೀಸಲು ಇಡಲಾಗಿತ್ತು. ಸೊ ಅಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡಿರಲಿಲ್ಲ. ಫಸ್ಟ್ ರೌಂಡ್ ಮತ್ತು ಸೆಕೆಂಡ್ ರೌಂಡಲ್ಲಿ ವಿಶೇಷ ವರ್ಗದ ವಿದ್ಯಾರ್ಥಿಗಳು ಕೆಲವೊಂದು ಜಿಲ್ಲೆಗಳಲ್ಲಂತೂ ಅಡ್ಮಿಷನ್ ಆಗಿರಲೇ ಇಲ್ಲ. ಸೊ ಹಾಗಾಗಿ ಬಹಳಷ್ಟು ಸೀಟುಗಳು ವಿಶೇಷ ವರ್ಗದ ಖಾಲಿ ಉಳಿದಿದ್ದು ಆ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಇಲ್ಲದೇ ತಗೊಳ್ಬೇಕನ್ನುವಂತಹ ಒಂದು ನಿಯಮ ಇದ್ದರೂ ಕೂಡ ಅಲ್ಲಿ ಏನಾಯಿತು ಅಂದರೆ ಎಕ್ಸಾಮ್ ಬರೆದಿದ್ದರು ಭಾಳಷ್ಟು ವಿದ್ಯಾರ್ಥಿಗಳು. ಹಾಗಾಗಿ ಅವರಿಗೆ ವಿಶೇಷ ವರ್ಗದ ವಿದ್ಯಾರ್ಥಿಗಳಿಗೆ 3ನೇ ಸುತ್ತಿನಲ್ಲಿ ಅವಕಾಶವನ್ನು ಕೊಟ್ಟರು. ಸೊ ಈ ಬಾರಿ ಏನು ಮಾಡ್ತಾರೆ ಅಂತ ನಾವು ಕಾದು ನೋಡಬೇಕಾಗಿದೆ. ಯಾಕಂದರೆ ಅವರು ಸಂಪೂರ್ಣವಾದ ಮಾಹಿತಿಯನ್ನು ನಾವು ಕೇಳಿದರೆ ಹೇಳಲಿಲ್ಲ. ಅವರು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ವೇಟ್ ಮಾಡಿ ಅಂತ ಮಾತ್ರ ಹೇಳ್ತಿದ್ದಾರೆ. ನಾವು ಬಿಡ್ತೀವಿ ಲಿಸ್ಟನ್ನು, ತಾವು ವೆಬ್ಸೈಟನ್ನು ಚೆಕ್ ಮಾಡ್ಕೋರಿ ಅಂತ ಹೇಳಿದರು. ಹಾಗಾಗಿ ಇಲ್ಲಿ ನೋಡೋಣ, ಒಂದು ವೇಳೆ ಈಗಾಗಲೇ 2ನೇ ಸುತ್ತಿನ ಸೀಟು ಹಂಚಿಕೆ ಲಿಸ್ಟನ್ನು ಬಿಟ್ಟಿದ್ದಾರೆ, ಅದರಲ್ಲಿ ಯಾರ್ಯಾರು ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡೋದಿಲ್ಲ ಆ ವಿದ್ಯಾರ್ಥಿಗಳ ಬದಲಾಗಿ ತಮ್ಮ ರ್ಯಾಂಕಿಂಗ್ ಚೆನ್ನಾಗಿತ್ತು ಅಂದರೆ ತಮ್ಮದು ಸೆಲೆಕ್ಟ್ ಆದರೂ ಆಗಬಹುದು ಅಂತ ತಿಳಿಸ್ತಾ ಇದ್ದೀನಿ. ಒಂದು ವೇಳೆ 3ನೇ ಸುತ್ತಿಂದ ಕಾಮನ್ನಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಬಿಟ್ಟರು ಅಂದರೆ ಇಲ್ಲಿ ಯಾರ್ಯಾರು ಫಸ್ಟ್, ಥರ್ಡ್, ಸೆಕೆಂಡ್ ರೌಂಡಲ್ಲಿ ಯಾರು ಅಡ್ಮಿಷನ್ ಮಾಡಿಲ್ಲ ಅವ್ರ ಬದಲಾಗಿ ತಮ್ಮ ಮಗ ಅಥವಾ ಮಗಳ ಸೆಲೆಕ್ಷನ್ ಆಗಬಹುದು. ರ್ಯಾಂಕಿಂಗ್ ಚೆನ್ನಾಗಿರಬೇಕು, ಮೇನ್ ಅದು ಇಂಪಾರ್ಟೆಂಟ್ ಆಗುತ್ತದೆ. ಯಾಕಂದರೆ ಇಲ್ಲಿ ಎಲ್ಲ ಕಾಸ್ಟ್ಗಳಲ್ಲಿ ಸ್ಪರ್ಧೆ ಜಾಸ್ತಿ ಇದೆ ಈ ವರ್ಷ. ಮೊದಲೆಲ್ಲ ಏನು ಅಂದರೆ ವಿದ್ಯಾರ್ಥಿಗಳಿಗೆ ಮಾಹಿತಿ ಗೊತ್ತಾಗ್ತಿರಲಿಲ್ಲ, ಈ ರೀತಿ ಮೊರಾರ್ಜಿ ಅರ್ಜಿ ಕರೀತಾರೆ ಅನ್ನೋದೇ ಭಾಳಷ್ಟು ಪೋಷಕರಿಗೆ ವಿದ್ಯಾರ್ಥಿಗಳಿಗೆ ಗೊತ್ತಾಗ್ತಿರಲಿಲ್ಲ. ಬಟ್ ಇವಾಗೆಲ್ಲ ಏನಾಗಿದೆ ಅಂದರೆ ಸಮೂಹ ಮಾಧ್ಯಮ ಬಹಳಷ್ಟು ಫಾಸ್ಟ್ ಇದೆ. ಸೊ ಹಾಗಾಗಿ ಒಬ್ಬರಿಂದ ಒಬ್ಬರಿಗೆ ಗೊತ್ತಾಗುತ್ತೆ, ಅದು ಒಳ್ಳೆಯದೇ. ಯಾಕಂದ್ರೆ ಜನರಿಗೆ ಗೊತ್ತಾಗಬೇಕು ಯಾವುದೇ ಮಾಹಿತಿಗಳಿದ್ದರೂ ಕೂಡ. ಹಾಗಾಗಿ ಆವಾಗ ವಿದ್ಯಾರ್ಥಿಗಳು ಬಹಳ ಅರ್ಜಿಗಳನ್ನು ಕಡಿಮೆ ಹಾಕ್ತಾಯಿದ್ರು, ಎಕ್ಸಾಮ್ ಬರೆಯೋರು ಕಡಿಮೆ ಇದ್ದರು. ಹೀಗಾಗಿ ಬಹಳ ವಿದ್ಯಾರ್ಥಿಗಳು ಸೆಲೆಕ್ಷನ್ ಆಗ್ತಾಯಿದ್ರು. ಅದರೊಂದಿಗೆ ಇದೀಗ ಏನಾಗಿದೆ, ತಾಲೂಕುಗಳು ಕೂಡ ಹೊಸ ತಾಲೂಕುಗಳು ಸೃಷ್ಟಿಯಾಗಿದ್ದಾವೆ. ಅಲ್ಲಿ ವಸತಿ ಶಾಲೆಗಳ ಸಂಖ್ಯೆ ಕೂಡ ಕಡಿಮೆ ಇದ್ದಾವೆ. ಸೊ ಅದು ಕೂಡ ಕಾರಣ ಆಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ. ಮತ್ತು ಇಲ್ಲಿ 3ನೇ ಸುತ್ತಿನ ಸೀಟು ಹಂಚಿಕೆ ನಾನು ಆಗಲೇ ಹೇಳಿದಾಗೆ 8 ದಿನಗಳು ಅಂದ್ಕೊಳ್ಳೋಣ ಇವಾಗ. ಸೊ ಹಾಗಾದರೆ ಇಲ್ಲಿ ನೀವುಗಳು ನೋಡ್ಬೋದು 12ನೇ ತಾರೀಕು ಅಂದರೆ 20ನೇ ತಾರೀಕಿನವರೆಗೂ ಅವರಿಗೆ ಟೈಮ್ ಇರುತ್ತೆ. ಮೋಸ್ಟ್ಲಿ 20 ಒಳಗಾಗಿ ನನ್ನ ಒಪಿನಿಯನ್ ಪ್ರಕಾರ ಇಲ್ಲಿ ಜೂನ್ 22, 23 ಒಳಗಾಗಿ ಆಗ್ಬೋದು ಇಲ್ಲಿ 3rd ರೌಂಡ್ ಸೆಲೆಕ್ಷನ್ ಲಿಸ್ಟು. ಅದಕ್ಕೂ ಬೇಗ ಆದರೂ ಕೂಡ ಅಚ್ಚರಿ ಇಲ್ಲ. ಯಾಕಂದರೆ ಅವರು ಈ ಸಾರಿ ಜೂನ್ 20ರಿಂದ 25 ಅಂತ ಫೈನಲ್ ಆಗಿ ಹೇಳಿದರು. ಅಂದರೆ ಜೂನ್ 20ರಿಂದ 25ನೇ ತಾರೀಕಿನೊಳಗಾಗಿ ಇಲ್ಲಿ ಸಂಪೂರ್ಣ ಪ್ರೊಸೆಸ್ ಮುಗಿಬೇಕು ಅಂತೇಳಿ ಅವ್ರು ಹೇಳಿದರು. ಬಟ್ ಏನು ಮಾಡ್ತಾರೆ ಅಂತ ನಾವುಗಳು ಕೂಡ ಕಾದು ನೋಡೋಣ. ಸೊ ಇಲ್ಲಿ ಯಾರು 3ನೇ ಸುತ್ತಿಗೆ ವೇಟ್ ಮಾಡ್ತಾ ಇದ್ರಿ ತಾವು ನೋಡ್ತಾ ಹೋಗಿ, ಜೂನ್ 12ರಿಂದ 8 ದಿನಗಳು ಅಂದರೆ ಇಲ್ಲಿ ಜೂನ್ 20 ಆಗುತ್ತೆ. ಸೊ ಜೂನ್ 20ರವರೆಗೂ ಆದರೂ ತಾವು ಕಾಯಬೇಕಾಗುತ್ತೆ ಅಂತ ತಿಳಿಸ್ತಾ ಇದ್ದೀನಿ. ಧನ್ಯವಾದಗಳು.